ಬೆಟ್ಟಿಂಗ್ ಆ್ಯಪ್ಗಳ ಹಾವಳಿ ಮಿತಿ ಮೀರ್ತಾ ಇದೆ. ಇಂತಹ ಆನ್ಲೈನ್ ಆ್ಯಪ್ನಿಂದಾಗಿ ಅದೆಷ್ಟೋ ಜನ ದುಡ್ಡು ಕಳ್ಕೊಂಡಿರೋದು ಮಾತ್ರವಲ್ಲ, ಪ್ರಾಣವನ್ನೂ ಕಳ್ಕೊಂಡಿರೋ ಸಾಕಷ್ಟು ಉದಾಹರಣೆಗಳಿವೆ. ಈ ಬೆಟ್ಟಿಂಗ್ ಆ್ಯಪ್ಗಳು 100-200 ರೂಪಾಯಿಯ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಕೊನೆಗೆ ಬೆಟ್ಟಿಂಗ್ ಚಕ್ರವ್ಯೂಹದಿಂದ ಹೊರಬರಲಾರದೆ ಅನೇಕ ಯುವಕರು ಅಡ್ಡದಾರಿ ಹಿಡಿತಿದ್ದಾರೆ. ಅದರಲ್ಲೂ ಬೇಸರದ ಸಂಗತಿ ಏನಂದ್ರೆ, ಸೆಲೆಬ್ರಿಟಿಗಳು ಈ ಬಗ್ಗೆ ಅಂದ್ರೆ ಈ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಪ್ರಮೋಟ್ ಮಾಡ್ತಿರೋದು. ನಟ ನಟಿಯರು, ಕ್ರಿಕೆಟ್ ತಾರೆಯರು ಬೆಟ್ಟಿಂಗ್ ಆ್ಯಪ್ಗಳನ್ನ ಬಳಸುವಂತೆ ಜನರಿಗೆ ಕರೆ ನೀಡ್ತಿದ್ದಾರೆ. ಇದನ್ನ ನಂಬಿ ಜನ ಮೋಸ ಹೋಗ್ತಿದ್ದಾರೆ. ಹೀಗಾಗಿ ತೆಲಂಗಾಣ ಮಿಯಾಪುರದ ವ್ಯಕ್ತಿಯೊಬ್ಬರು ಈ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪ್ರಮೋದ್ ಶರ್ಮಾ ಎಂಬವರು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಿರುವ ಸೆಲೆಬ್ರಿಟಿಗಳ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಂದ್ಹಾಗೆ ವಿಷಯ ಏನಂದ್ರೆ, ಆಂಧ್ರ ತೆಲಂಗಾಣದಲ್ಲಿ ಸುಮಾರು 25 ಸೆಲೆಬ್ರಿಟಿಗಳ ಮೇಲೆ, ನಟ ನಟಿಯರ ಮೇಲೆ ಪ್ರಕರಣ ದಾಖಲಾಗಿದೆ. ಸೈಬರಾಬಾದ್ನ ಮಿಯಾಪುರ್ ಪೊಲೀಸರು ಸುಮಾರು 25 ಜನರ ವಿರುದ್ಧ ಪ್ರಕರಣ ದಾಖಲಿಸಿ ಕೆಲವರಿಗೆ ನೋಟಿಸ್ ಕೂಡ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಈ ದೂರು ಯಾವೆಲ್ಲ ನಟ ನಟಿಯರ ಮೇಲೆ ದಾಖಲಾಗಿದೆ ಅಂದ್ರೆ, ತೆಲುಗಿನ ಖ್ಯಾತ ನಟ ರಾಣಾ ದಗ್ಗುಬಾಟಿ, ಪ್ರಕಾಶ್ ರಾಜ್, ನಟಿಯರಾದ ಮಂಜುಲಕ್ಷ್ಮಿ, ಪ್ರಣೀತಾ ಅಂದ್ರೆ ನಮ್ಮ ಕನ್ನಡದ ನಟಿ ಪ್ರಣೀತಾ, ಶ್ರೀಮುಖಿ, ರಿತು ಚೌಧರಿ, ನಿರೂಪಕಿ ಶ್ಯಾಮಲಾ, ಅನನ್ಯ ನಾಗಲ್ಲ ಸೇರಿದಂತೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹಾಗೂ ಯೂಟ್ಯೂಬರ್ಗಳ ಮೇಲೂ ದೂರು ದಾಖಲಾಗಿದೆ. ಪ್ರಕರಣ ಸಂಬಂಧ ಕ್ಯಾಸಿನೋ, ಜೂಜಾಟ, ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡಿದ್ದಕ್ಕಾಗಿ ಐಟಿ ಕಾಯ್ದೆಯ ಸೆಕ್ಷನ್ 318(4), BNS 3, 3A, 4 ಮತ್ತು 66ರ ಡಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈಗಾಗಲೇ ಕೆಲವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. ಈ ಪೈಕಿ ರಾಣಾ ದಗ್ಗುಬಾಟಿ, ಪ್ರಕಾಶ್ ರಾಜ್, ಪ್ರಣೀತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಏನೇ ಹೇಳಿ, ಸೆಲೆಬ್ರಿಟಿಗಳು ಅಂದಮೇಲೆ ಸ್ವಲ್ಪ ಜವಾಬ್ದಾರಿ ಇರಬೇಕು. ದುಡ್ಡಿಗೋಸ್ಕರ ಬೇಜವಾಬ್ದಾರಿ ಮೆರೆಯೋದು ಸರಿಯಲ್ಲ. ತಮ್ಮ ನೆಚ್ಚಿನ ನಟ ನಟಿಯರನ್ನ ಅವರ ಫ್ಯಾನ್ಸ್ ಅನುಸರಿಸ್ತಾರೆ, ಅವರು ಹೇಳೋದನ್ನ ನಂಬ್ತಾರೆ. ಹೀಗಾಗಿ ಒಬ್ಬ ಜವಾಬ್ದಾರಿಯುತ ಸೆಲೆಬ್ರಿಟಿಗಳಾಗಿ ಈ ತರಹದ ಆ್ಯಪ್ಗಳಿಗೆ ಬೆಂಬಲ ಕೊಡೋದು ಎಷ್ಟು ಸರಿಯಲ್ವಾ? ಇನ್ನು ಇದು ಈಗಿನ್ನೂ ಟಾಲಿವುಡ್ ನಟ ನಟಿಯರ ಮೇಲೆ ಕ್ರಮ ಕೈಗೊಂಡಿರೋದು ಅಷ್ಟೇ. ಈ ವಿಚಾರ ಮೆಚ್ಚುವಂಥದ್ದೇ. ಆದರೆ ಇಂತಹ ಕ್ಯಾಸಿನೋ, ಜೂಜಾಟ, ಬೆಟ್ಟಿಂಗ್ಗೆ ಬೆಂಬಲಿಸುವಂತಹ ಪ್ರತಿಯೊಬ್ಬ ಸೆಲೆಬ್ರಿಟಿಗಳ ಮೇಲೆ ಕ್ರಮ ತಗೋಬೇಕು. ಇನ್ನೇನು IPL ಶುರುವಾಗ್ತಿದೆ. ಈ ಟೈಮ್ನಲ್ಲಿ ಈ ಆ್ಯಪ್ಗಳ ಹಾವಳಿ ಬೇರೆ ಜೋರಾಗಿರುತ್ತೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ನಮ್ಮ ಯುವ ಜನತೆಯನ್ನ ಈ ದಂಧೆಯಿಂದ ಕಾಪಾಡಬೇಕು.